ಯಾರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರಲ್ಲ, ಅವರು ನಾವು ಕಪ್ ಗೆಲ್ಲಬೇಕು, ನಮ್ಮ ಹೆಸರು ಮಾಡಬೇಕು, ನಮ್ಮ ಐಡೆಂಟಿಟಿ ಏನು, ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಹೋಗಿರ್ತಾರೆ ಹೊರತು, ನಾನು ಕಾಂಟ್ರವರ್ಸಿ ಮಾಡಬೇಕು, ಕಾಂಟ್ರವರ್ಸಿಯಿಂದ ಬೆಳಿಬೇಕು, ಕಾಂಟ್ರವರ್ಸಿಯಿಂದ ಹೆಸರು ಮಾಡಬೇಕು, ನಾನು ಸಂಪಾದಿಸಿರುವಂತಹ ಹೆಸರನ್ನ ಅಲ್ಲಿ ಹಾಳು ಮಾಡ್ಕೋಬೇಕು ಅಂತ ಯಾರೂ ಇಷ್ಟಪಡಲ್ಲ. ಸೊ ಬಟ್ ಇದು ಫ್ಯಾನ್ಸ್ಗಳಿಂದ ಹಾಳಾಗ್ತಿದೆ. ಅಂದರೆ ಕೆಲವೊಂದು ಗೊತ್ತಿಲ್ಲದಿರೋ ಫ್ಯಾನ್ಸ್ಗಳು ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಕಾಂಟ್ರವರ್ಸಿಗಳು ಕಿಚ್ಚ ಸುದೀಪ್ ಅವ್ರನ್ನು ಕೂಡ ಬಿಟ್ಟಿಲ್ಲ. ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ಧ್ರುವಂತ್ ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ರು. ಅದಕ್ಕೆ ಹಿಂಗಾಗ್ತಿದೆ. ಅಲ್ಲಿ ಧನುಷ್ ಅವರು ಡಿಸರ್ವ್ ಇದ್ರು ಕಿಚ್ಚನ ಇಡೀ ಸೀಸನ್ ಚಪ್ಪಾಳೆಗೆ. ಸ್ವತಃ ಕಿಚ್ಚ ಸುದೀಪ್ ಅವರನ್ನು ಕೂಡ ಟ್ರೋಲರ್ಸ್ ಬಿಟ್ಟೇ ಇಲ್ಲ. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಬೆಳವಣಿಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮೆಲ್ರಿಗೂ ಪ್ಲಸ್ ಆಯಿತು ಅನ್ಸತ್ತಾ, ಮೈನಸ್ ಆಯಿತು ಅನ್ಸತ್ತಾ, ಇಲ್ಲ ಇದು ತಪ್ಪು ಅಂತ ಅನ್ಸತ್ತಾ? ಪ್ಲಸ್ ಮೈನಸ್ ಬಗ್ಗೆ ಮಾತಾಡೋದಕ್ಕಿಂತ ಈ ಈ ಸೀಸನ್ ಎಸ್ಪೆಷಲಿ ಈ ಸೀಸನ್ ಬಿಗ್ ಬಾಸ್ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಅನ್ನೋದು ನಮಗೆ ಗೊತ್ತಾಯಿತು. ಒಳಗಡೆ ಇದ್ದಾಗಲೇ 1 ವೀಕ್ದು TRPನ ನಮಗೆ ಸುದೀಪ್ ಸರೇ ಅನೌನ್ಸ್ ಮಾಡ್ತಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಗೆಸ್ಟ್ಗಳು ಯಾರ್ಯಾರು ಒಳಗೆ ಬರ್ತಾಯಿದ್ರು ಅವ್ರು ಎಲ್ಲರೂ ಮೋಸ್ಟ್ ಆಫ್ ದೆಮ್ ಸಿನಿಮಾ ಡೈರೆಕ್ಟ್ ಪ್ರೇಮ್ ಸರ್ ಎಲ್ಲ ನಮ್ಮದು ಪ್ರತಿಯೊಂದು ಇನ್ಸಿಡೆಂಟ್ನ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮ ಸೀಸನ್ ಅಂದರೆ ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ದಾರೆ, ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ಹೊರಗಡೆ ಈ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಆಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಟ್ರಾ ಆಡಿಯನ್ಸ್ ಅನ್ನೋದೂ ಇದೆ. ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಟ್ರು ಅನ್ನೋದಕ್ಕೆ ಅಗೇನ್ ಪ್ಲಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಂತಂದರೆ, ನನ್ನ ಹತ್ರ ಬಂದು ತುಂಬ ಜನ ನೀವು ಅತ್ತಿದ್ದು ನನಗೆ ತುಂಬ ಬೇಜಾರಾಯಿತು, ನೀವು ಅತ್ತಾಗ ನಾನು ಅತ್ತಿದ್ದೀನಿ, ಖುಷಿ ಪಟ್ಟಿದ್ದೀವಿ, ನೀವು ಜಗಳ ಆಡಿದಾಗ ಇದು ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ಪಾಸಿಟಿವ್ ಸೈಡ್. ಅಗೇನ್ ಆ ನೆಗೆಟಿವ್ ಸೈಡ್ ತೀರಾ ಪರ್ಸ್ನಲ್ ಆಗಿ ಅದು ಬೇಡ ಅಂತನೂ ನನಗನ್ಸುತ್ತೆ. ಎಂಟರ್ಟೈನ್ಮೆಂಟ್ ಆಗೇ ಹೋಗಲಿ, ಯಾರನ್ನೂ ಕೆಳಗಿಟ್ಟು ಮಾತಾಡೋದು ಬೇಡ ಅಂತ ಹೇಳೋದಕ್ಕೆ ಯಾಕಂದ್ರೆ ಅಲ್ಲೂ ಕೂಡ ನೀವು ಜಗಳ ಆಡ್ತಿದ್ರಿ. ಕೂಡಲೇ ಹೋಗಿ ನಿಮ್ದು ತಪ್ಪು ಅನ್ಸಿದ್ರೆ ನೀವು ಕ್ಷಮೆಗಳನ್ನ ಕೇಳ್ತಿದ್ರಿ. ನೀವೇ ಚೆನ್ನಾಗಿರ್ತಿದ್ರಿ. ಒಂದೇ ಮನೇಲಿ ಇರ್ತಿದ್ರಲ್ವಾ? ಸೊ ಇವೆಲ್ಲ ನೋಡ್ತಾ ಇದ್ದಾಗ ಮಾತು ಬರೋದಂದ್ರೆ ಈ ಒಂದು ಶೋನ ಎಲ್ಲ ಜನಗಳು ಕೂಡ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಂದನೇ ನೋಡಿದ್ರೆ ತುಂಬ ಒಳ್ಳೆಯದು. ಮುಂದೆ ಕೂಡ ಬಿಗ್ ಬಾಸ್ಗೆ ಹೋಗೋರು ಯಾವುದೇ ಧೈರ್ಯ ಇಲ್ಲದೆ ಹೋಗ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಮತ್ತು ಇನ್ನೊಂದು ವಿಷಯ ಕೇಳಬೇಕಂದ್ರೆ, ಗಿಲ್ಲಿ ಅವ್ರದ್ದು ಲವ್ ಸ್ಟ್ರಾಟಜಿ ಅಂದರೆ ಬಿಗ್ ಬಾಸ್ ಸೀಸನ್ 12ನಲ್ಲಿ ಕಾವ್ಯ ಅವ್ರನ್ನ ಇಟ್ಕೊಂಡು ಗಿಲ್ಲಿ ಅವರು ಲವ್ ಸ್ಟ್ರಾಟಜಿ ಮಾಡಿದ್ರು. ಏಕೆಂದರೆ ಕಳೆದ ಹಲವಾರು ಶೋಗಳಲ್ಲೂ ಅವರು ಹೆಣ್ಮಕ್ಳನ್ನ ಲವ್ ಯು, ಮದುವೆ ಆಗೋಣ, ಈ ಥರದ್ದೇ ಒಂದಷ್ಟು ಕಾನ್ಸೆಪ್ಟ್ಗಳಿರುತ್ತೆ ರಿಯಾಲಿಟಿ ಶೋಗಳಲ್ಲಿ. ಬಟ್ ಇಲ್ಲಿ ರಿಯಲ್ ಶೋ ಆಗಿರೋದ್ರಿಂದ, ಒಂದು ರಿಯಾಲಿಟಿ ಗೇಮ್ ಆಗಿರೋದ್ರಿಂದ, ಇಲ್ಲೂ ಕೂಡ ಅವರು ಲವ್ ಸ್ಟ್ರಾಟಜಿ ಅನ್ನೋ ಒಂದು ಕಾರ್ಡನ್ನು ಪ್ಲೇ ಮಾಡಿಬಿಟ್ರು ಅನ್ನೋದು ಬಹಳಷ್ಟು ಕಡೆ ಕೇಳಿಬಂತು. ಸೊ ಇದನ್ನು ನೀವು ನೆಗೆಟಿವ್ ಆಗಿ ತಗೋತೀರಾ, ಪಾಸಿಟಿವ್ ಆಗಿ ತಗೊಳ್ತೀರಾ? ಗಿಲ್ಲಿ ಲವ್ ಸ್ಟ್ರಾಟಜಿ ಕಾವ್ಯನ ಜೊತೆ. ಅದು ಲವ್ ಸ್ಟ್ರಾಟಜಿ ಅನ್ನೋದನ್ನೇ ನಾನು ತೊಗೊಳಲ್ಲ. ಯಾಕಂದರೆ ನಾನೇ ಕೇಳ್ತೀನಿ ಅವನಿಗೆ, ನೀನು ಎಲ್ಲ ಶೋ ಅಲ್ಲೂ ರೇಗಿಸ್ತಾ ಇರ್ತೀಯಾ ಅನ್ನೋ ಒಂದು ಒಪಿನಿಯನ್ ಕೊಟ್ಟಾಗ ಅವನೇ ಹೇಳ್ತಾನೆ, ಬೇರೆ ಶೋಗಳಲ್ಲಿ ನಾನು ರೇಗಿಸಿರೋದುಂಟು, ಕಂಟೆಂಟು ಬೇರೆ ಶೋಗಳಲ್ಲಿ ಕಂಟೆಂಟ್ ಅಂತ ಆಗುತ್ತೆ, ಬಿಗ್ ಬಾಸಲ್ಲಿ ನೀನೇನು ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ ಅಂತ, ಏನೋ ಒಂದು ಪ್ಲ್ಯಾನ್ ಮಾಡಿ ಕಂಟೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಒಂದು ಆರ್ಗ್ಯಾನಿಕ್ ಆಗಿ ಆಗಿರೋ ಫ್ರೆಂಡ್ಶಿಪ್ ಅದು. ಯಾಕಂದರೆ ನಾವು ಜಂಟಿಯಾಗಿ ಹೋಗಿರ್ತೀವಿ, ಸಾಕಷ್ಟು ಸಮಯ ಒಟ್ಟಿಗೆ ಕಳಿಬೇಕಾಗಿ ಬರುತ್ತೆ. ಅವನು ಹೋಗಿದ್ದ ಕಡೆ ನಾನು ಹೋಗಬೇಕು, ನಾನು ಹೋಗಿದ್ದ ಕಡೆ ಅವ್ನು ಬರಬೇಕಾಗಿರುತ್ತೆ. ಹಾಗಿದ್ದಾಗ ಆರ್ಗ್ಯಾನಿಕ್ಕಾಗಿ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ ಅದು. ಸೊ ಯಾವುದೋ ಒಂದು ಸ್ಟ್ರಾಟಜಿಗೋಸ್ಕರ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿದ್ದಲ್ಲ, ಯಾವುದೋ ಒಂದು ಗೇಮ್ ಪ್ಲಾನ್ ಆಗಿರಲಿಲ್ಲ ನಮ್ಮ ಫ್ರೆಂಡ್ಶಿಪ್ಪು. ಆ್ಯಂಡ್ ರೇಗಿಸೋದು ಎಲ್ಲರೂ ರೇಗಿಸ್ತಿದ್ದ ಅವನು. ಈಗ ಸ್ಪಂದನನ್ ರೇಗಿಸ್ತಿದ್ದ, ರಕ್ಷಿತನ್ ರೇಗಿಸ್ತಿದ್ದ, ರಘುವಣ್ಣನ್ ರೇಗಿಸ್ತಿದ್ದ, ಹಾಗೆ ನನಗೂ ರೇಗಿಸ್ತಿದ್ದ ಅಷ್ಟೇ. ದೇರ್ ಇಸ್ ನಥಿಂಗ್ ಸ್ಪೆಷಲ್. ಅದು ಬಿಟ್ಟು ಬೇರೆ ಏನೋ ಸ್ಟ್ರಾಟಜಿಯಾಗೇನೋ ಮಾಡಿದ್ರು ಅಂತ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಓಕೆ. ತುಂಬ ಟೀಕೆಯನ್ನು ಎದುರಿಸಿದ್ದು ಅಂದರೆ ಫ್ರೀ ಪ್ರಾಡಕ್ಟ್, ಡಿಪೆಂಡೆಂಟ್ ಅಂತ. ಸೊ ನೀವು ಅದಲ್ಲ ಅಂತ ನೀವು ಇಷ್ಟು ದಿನಗಳ ಕಾಲ ಹೋರಾಡಿ 24 ಜನರಿದ್ದಂತಹ ಬಿಗ್ ಬಾಸ್ ಮನೆಯಿಂದ 4ನೇ ಸ್ಥಾನಕ್ಕೆ ಏರಿ ಆಚೆ ಬಂದಂತಹ ಕಾವ್ಯ ಅವರು ಇದನ್ನು ಒಂದು ಫ್ರೀ ಪ್ರಾಡಕ್ಟ್, ಡಿಪೆಂಡೆಂಟ್ ಅನ್ನೋ ಮಾತನ್ನು ಮೆಟ್ಟಿ ಹೊರಬರೋಕ್ಕೆ ಎಷ್ಟು ಕಷ್ಟಪಟ್ಟರು ಬಿಗ್ ಬಾಸ್ ಮನೆಯಲ್ಲಿ? ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು ಬಿಗ್ ಬಾಸ್ ಶೋಗೆ ಹೋಗಬೇಕಾದ್ರೆ ತಲೆಯಲ್ಲಿದ್ದಿದ್ದು, ನಾನು ಇಂಡಿಪೆಂಡೆಂಟಾಗಿ ನಾನು ಹಿಂಗಿದ್ದೀನಿ ಅನ್ನೋದು ಜನಕ್ಕೆ ತೋರಿಸ್ಬಿಟ್ಟು ಬರಬೇಕು. ಕೈ ಹಿಡಿದ್ರೆ ನೋಡೋಣ ಜೊತೆಲಿ, ಅಂದರೆ ಕೊನೆವರೆಗೂ ಇರ್ಬೋದು ಅನ್ನೋದಿತ್ತು. ಸ್ಟಾರ್ಟಿಂಗಲ್ಲೇ ನಾನು ಏನು ಅಂದ್ಕೊಂಡು ಹೋದ್ನೋ ಅದಕ್ಕೆ ಒಂಥರ ಏನಂತಾರೆ, ಅದೇ ಒಂದು ನನಗೆ ಚಾಲೆಂಜಿಂಗ್ ಆಗಿಬಿಡ್ತು. ಆ ಇಂಡಿಪೆಂಡೆಂಟ್ ಆಗಿರಬೇಕು, ಹೋಗಬೇಕು ಅಂದ್ಕೊಂಡಿದ್ದೆ, ನೀನು ಡಿಪೆಂಡೆಂಟು ಈ ಥರ ಹೇಳಿದಾಗ ಐ ಕುಡಂಟ್ ಟೇಕ್ ಇಟ್. ಬಟ್ ನಾನು ಇನಿಷಿಯಲಲ್ಲಿ ಯಾವತ್ತೂ ಡಿಸ್ಟರ್ಬ್ ಆಗಿ ಕುಗ್ಗಿ ಕೂತವಳಲ್ಲ. ವಾಪಸ್ ಏನು ಮಾತಾಡಬೇಕೋ, ಹೆಂಗೆ ನಾನು ಉತ್ತರ ಕೊಡಬೇಕೋ ಹಾಗೆ ಕೂತಿದ್ದೆ.
ಯಾಕಂದರೆ ನನಗೆ ಹೋಗ್ತಾ ಹೋಗ್ತಾ ಅರ್ಥ ಆಗಿದ್ದು ಅದವ್ರ ಸ್ಟ್ರಾಟಜಿ. ಓಕೆ, ಸ್ಟ್ರಾಟಜಿ. ಇನ್ನೊಂದು ಯಾವುದೋ ಲೂಪ್ ಹೋಲ್ ಅವ್ರು ಇಟ್ಕೊಂಡಿದ್ದಾರೆ, ಅದು ಸ್ಟ್ರಾಟಜಿ ಪ್ಲೇ ಹಾ. ಮಾಡ್ತಿದ್ದಾರೆ. ಲೆಟ್ ಇಟ್ ಬಿ ಲೈಕ್ ದ್ಯಾಟ್ ಅನ್ನೋ ಥರನೇ ಇತ್ತು ನನಗೆ. ಐ ವಾಸ್ ಕ್ಲಿಯರ್, ನಾನು ಡಿಪೆಂಡೆಂಟ್ ಆಗಿ ಆಡ್ತಿಲ್ಲ, ಇಂಡಿಪೆಂಡೆಂಟ್ ಆಗಿ ಆಡ್ತಿರೋದು. ಯಾಕಂದರೆ ಪ್ರತಿಯೊಂದು ಡಿಸಿಷನ್ ಮೇಕಿಂಗ್ ಆಗಿರಲಿ, ನನಗೆ ಸ್ಟ್ಯಾಂಡ್ ತೊಗೊಳೋದಾಗಿರಲಿ, ನಾನೇ ಮಾಡ್ತಾ ಇದ್ದಿದ್ದು. ಯಾರೋ ಬೇರೆಯವ್ರು ಬಂದು ನನಗೆ ಮಾತಾಡಿದ್ದಾಗಲಿ, ಇವಾಗ ಗಿಲ್ಲಿನೇ ನನ್ನ ಹತ್ರ ಸಪೋರ್ಟಿವ್ ಆಗಿ, ಈಗ ನನಗೆ ಯಾರು ಏನಾದ್ರು ಅಂದಾಗ ನಾನೇ ಮಾತಾಡಿದ್ದೀನಿ. ಇನ್ಫ್ಯಾಕ್ಟ್ ಗಿಲ್ಲಿ ಹೋಗಿ ಆ ಥರ ಮಾತಾಡಿದ್ದ ಆ ಥರ ಆಗಿರಲಿಲ್ಲ. ಒಂದು ಫ್ರೆಂಡ್ಶಿಪ್ ವೇನಲ್ಲಿ ಅವ್ನು ಏನು ಮಾತಾಡಬೇಕು ಹಂಗೆ ಮಾತಾಡ್ತಿದ್ದ ಬಿಟ್ಟರೆ, ಏನೇ ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೂ ನನ್ನ ಡಿಸಿಷನ್ ನಂದೇ ಆಗಿತ್ತು. ಯಾವತ್ತೂ ಕೂತು ಇಬ್ಬರು ಒಂದು ನಾಮಿನೇಷನ್ ಬಗ್ಗೆ ಮಾತಾಡಿದ್ದಿಲ್ಲ. ಅವನ ಆಟನೇ ಬೇರೆ ಇತ್ತು, ನನ್ನ ಆಟನೇ ಬೇರೆ ಇತ್ತು. ಅವನ ಟಾರ್ಗೆಟ್ಸೇ ಬೇರೆ ಇತ್ತು, ನನ್ನ ಟಾರ್ಗೆಟ್ಸೇ ಬೇರೆ ಇತ್ತು. ಅದನ್ನು ಪ್ರತಿ ಸಲ ಹೇಳಿ ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೋಗ್ತಾ ಹೋಗ್ತಾ ನಂಗೆ ಅರ್ಥ ಆಯಿತು. ದಿಸ್ ಇಸ್ ಹೌ ಐ ಆಮ್ ಪ್ಲೇಯಿಂಗ್. ಜನ ನೋಡ್ತಿರ್ತಾರೆ, ಹಾಗೇ ಹೋಗ್ತಿದೆ ಅಂದರೆ ಜನ ನನ್ನನ್ನು ವಾಪಸ್ ಕರ್ಸ್ಕೊತಾರಲ್ವ ಅನ್ನೋದು ಐ ವಾಸ್ ಕ್ಲಿಯರ್ ಅಬೌಟ್ ಇಟ್. ಆ್ಯಂಡ್ ಇಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡಿ 4th ಪ್ಲೇಸಲ್ಲಿ ಇದ್ದಿದ್ದು, ಇಟ್ ವಾಸ್ ರಿಯಲಿ ನಾಟ್ ಅಟ್ ಆಲ್ ಈಸಿ. ನನಗೆ ಮೆಂಟಲಿ ಡ್ರೈನ್ ಆಗಿಬಿಟ್ಟಿದ್ದೆ.